ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಮ್ಯಾಟರ್ಸ್ಗೆ ಸ್ವಾಗತ. ಇಡೀ ಜಗತ್ತಿನ ಮನ ಕಲುಕುವ ಘಟನೆ ನಡೆದು ಹೋಗಿದೆ. ಅಹಮದಾಬಾದ್ನಲ್ಲಿ ಗುರುವಾರ ನಡೆದ ಭೀಕರ ವಿಮಾನ ದುರಂತ ನಮ್ಮೆಲ್ಲರ ಮನಸ್ಸಿಗೂ ದೊಡ್ಡ ಆಘಾತವನ್ನುಂಟು ಮಾಡಿದೆ. ಅಮೂಲ್ಯ ಜೀವಗಳು ಬಲಿಯಾಗಿವೆ. ಈ ಘಟನೆ ಮತ್ತೆ ಬೋಯಿಂಗ್ ವಿಮಾನಗಳ ಸುರಕ್ಷತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಬಗ್ಗೆ ಇಂದಿನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೋಯಿಂಗ್ ಇದು ಕೇವಲ ಒಂದು ವಿಮಾನ ತಯಾರಿಕಾ ಸಂಸ್ಥೆಯಲ್ಲ. ಎರಡನೇ ಮಹಾಯುದ್ಧದಲ್ಲಿ ಬಾಂಬರ್ಗಳಿಂದ ಹಿಡಿದು ಆಧುನಿಕ ಜೆಟ್ ಯುಗದಲ್ಲಿ 707, 747 ಜಂಬೋ ಜೆಟ್ಗಳಂಥ ಕ್ರಾಂತಿಕಾರಿ ವಿಮಾನಗಳನ್ನು ನಿರ್ಮಿಸಿ ಹೆಗ್ಗಳಿಕೆ ಪಡೆದಿರುವ ಸಂಸ್ಥೆ. ದಶಕಗಳ ಕಾಲ ಬೋಯಿಂಗ್ ವಿಶ್ವಾಸಾರ್ಹತೆ, ಇಂಜಿನಿಯರಿಂಗ್ ಅದ್ಭುತಗಳಿಗೆ ಹೆಸರುವಾಸಿಯಾಗಿತ್ತು. ಆದರೆ 90ರ ದಶಕದ ನಂತರ ಕಂಪನಿ ಹೆಸರು ಹಾಳಾಗಲು ಶುರುವಾಯಿತು. ಅತಿಯಾದ ಲಾಭದ ದುರಾಸೆಯಿಂದ ಬೋಯಿಂಗ್ ತನ್ನ ಮೂಲ ಸಂಸ್ಕೃತಿಯನ್ನು ಕಳೆದುಕೊಂಡಿತು ಎನ್ನುವ ಆರೋಪಗಳು ಕೇಳಿ ಬರಲಾರಂಭಿಸಿತು. ಇವೆಲ್ಲ ಇತ್ತೀಚಿನ ವರ್ಷಗಳಲ್ಲಿ ಮತ್ತೂ ಹೆಚ್ಚಾಯಿತು. 2018 ಮತ್ತು 2019ರಲ್ಲಿ ನಡೆದ 2 ಬೋಯಿಂಗ್ 737 ಮ್ಯಾಕ್ಸ್ ವಿಮಾನ ದುರಂತಗಳು ಜಗತ್ತನ್ನೇ ಬೆಚ್ಚಿ ಬೀಳಿಸಿದ್ವು. ಇಂಡೋನೇಷ್ಯಾದ ಲಯನ್ ಏರ್ ಮತ್ತು ಇಥಿಯೋಪಿಯನ್ ಏರ್ಲೈನ್ಸ್ ವಿಮಾನಗಳು ಪತನಗೊಂಡು 346 ಜನರು ಅಸುನೀಗಿದ್ರು. ಈ ದುರಂತಗಳಿಗೆ ವಿಮಾನದ ಸಾಫ್ಟ್ವೇರ್ನಲ್ಲಿನ ದೋಷವೇ ಮುಖ್ಯ ಕಾರಣ ಎಂಬ ದೂರು ಕೇಳಿಬಂತು. ಬೋಯಿಂಗ್ ತನ್ನ ಸಾಫ್ಟ್ವೇರ್ ಬಗ್ಗೆ ಪೈಲಟ್ಗಳಿಗೆ ಸೂಕ್ತ ತರಬೇತಿ ನೀಡಿಲ್ಲ ಎನ್ನುವ ಗಂಭೀರ ಆರೋಪಗಳು ಕೇಳಿಬಂದ್ವು. ಸುರಕ್ಷತೆಗಿಂತ ಕಂಪನಿ ಲಾಭಕ್ಕೆ ಆದ್ಯತೆ ನೀಡುತ್ತಿದೆ ಅಂತ ಬೋಯಿಂಗ್ ಟೀಕೆಗೆ ಗುರಿಯಾಯಿತು. ಇನ್ನು ಅಹಮದಾಬಾದ್ ದುರಂತಕ್ಕೀಡಾದ ಬೋಯಿಂಗ್ 787-8 ಡ್ರೀಮ್ ಲೈನರ್ ಬಗ್ಗೆ ಹೇಳೋದಾದ್ರೆ, ಇದು ಬೋಯಿಂಗ್ನ ಅತ್ಯಾಧುನಿಕ ವಿಮಾನಗಳಲ್ಲಿ ಒಂದು. ಇಂಧನ ದಕ್ಷತೆ, ಕಡಿಮೆ ವೆಚ್ಚ ಮತ್ತು ಪ್ರಯಾಣಿಕರಿಗೆ ಆರಾಮದಾಯಕ ಪ್ರಯಾಣ ಒದಗಿಸುವ ಉದ್ದೇಶದಿಂದ ಇದನ್ನು ಅಭಿವೃದ್ಧಿಪಡಿಸಿತ್ತು. ಇದು ಆಕಾಶದಲ್ಲಿ ಹೊಸ ಯುಗವನ್ನೇ ಸೃಷ್ಟಿಸುತ್ತೆ ಅಂತ ಬೋಯಿಂಗ್ ಪ್ರತಿಪಾದಿಸಿತ್ತು. ಆದರೆ ಈ ಡ್ರೀಮ್ ಲೈನರ್ ಕೂಡ ತನ್ನದೇ ಆದ ಸಮಸ್ಯೆಗಳನ್ನು ಕಂಡಿದೆ. 2013ರಲ್ಲಿ ಡ್ರೀಮ್ ಲೈನರ್ನ ಲಿಥಿಯಂ ಅಯಾನ್ ಬ್ಯಾಟರಿಗಳಲ್ಲಿ ಬೆಂಕಿ ಕಾಣಿಸಿಕೊಂಡು ವಿಶ್ವಾದ್ಯಂತ ಈ ಮಾದರಿಯ ಎಲ್ಲ ವಿಮಾನಗಳ ಹಾರಾಟವನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಇತ್ತೀಚೆಗೆ ಬೋಯಿಂಗ್ ಉದ್ಯೋಗಿಗಳೇ 787 ಡ್ರೀಮ್ ಲೈನರ್ನ ಉತ್ಪಾದನೆ ವೇಳೆ ಗುಣಮಟ್ಟದ ಮಾನದಂಡಗಳನ್ನು ಕಡೆಗಣಿಸಲಾಗಿದೆ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ರು. ಹೀಗೆ ಹೇಳಿಕೆ ನೀಡಿದ್ದ ಓರ್ವ ನಿಗೂಢ ರೀತಿಯಲ್ಲಿ ಸಾವಿಗೀಡಾದ ಕೂಡ. ಇದು ಕಂಪನಿ ಬಗ್ಗೆ ಮತ್ತಷ್ಟು ಅನುಮಾನ ಹುಟ್ಟಿಸಿತು. ಈ ವರ್ಷದ ಆರಂಭದಲ್ಲಿಯೂ ಅಲಾಸ್ಕಾ ಏರ್ಲೈನ್ಸ್ ಬೋಯಿಂಗ್ 737 ಮ್ಯಾಕ್ಸ್ ವಿಮಾನವೊಂದರಲ್ಲಿ ಹಾರಾಟದ ಮಧ್ಯೆ ಬಾಗಿಲು ಕಿತ್ತು ಬಂದು ಕಂಪನಿ ತೀವ್ರ ಮುಜುಗರಕ್ಕೀಡಾಯಿತು. ಬೋಯಿಂಗ್ ಗುಣಮಟ್ಟದ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳು ಎದ್ವು. ಇದೀಗ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾಗೆ ಸೇರಿದ ಬೋಯಿಂಗ್ ವಿಮಾನ ಪತನ ಆಗಿದೆ. ಈ ದುರಂತಕ್ಕೆ ನಿಜವಾದ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ. ತನಿಖೆಯಿಂದಷ್ಟೇ ಆ ಸತ್ಯ ಹೊರಬರಬೇಕಿದೆ. ಇದು ವಿಮಾನದ ತಾಂತ್ರಿಕ ದೋಷವೇ, ಪೈಲಟ್ಗಳ ತಪ್ಪೆ, ಅಥವಾ ಬೇರೇನಾದ್ರೂ ಕಾರಣ ಇತ್ತ ತಿಳಿದಿಲ್ಲ. ಆದರೆ ಬೋಯಿಂಗ್ನ ಇತಿಹಾಸವನ್ನ ಗಮನಿಸಿದ್ರೆ ಈ ಘಟನೆ ಕೇವಲ ಒಂದು ಘಟನೆಯಾಗಿ ಕಾಣ್ತಾ ಇಲ್ಲ. ಬೋಯಿಂಗ್ ಸಮಸ್ಯೆಗಳ ಸರಣಿಯ ಭಾಗವಾಗಿ ಗೋಚರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜಾಗತಿಕ ವಿಮಾನಯಾನ ನಿಯಂತ್ರಣ ಸಂಸ್ಥೆಗಳು ಬೋಯಿಂಗ್ ಮೇಲೆ ಮತ್ತಷ್ಟು ಕಠಿಣ ನಿಗಾ ಇಡಬೇಕಾದ ಅನಿವಾರ್ಯತೆ ಇದೆ. ಪ್ರಯಾಣಿಕರ ಸುರಕ್ಷತೆಗಿಂತ ಮುಖ್ಯ ಯಾವುದೂ ಇಲ್ಲ. ಬೋಯಿಂಗ್ ಸಂಸ್ಥೆ ಕೂಡ ಈ ಬಗ್ಗೆ ಇನ್ನಾದರೂ ಸರಿಯಾಗಿ ಗಮನ ಹರಿಸುವ ಅಗತ್ಯ ಇದೆ. ಈ ದುರಂತದಿಂದ ಪಾಠ ಕಲಿತು ಭವಿಷ್ಯದಲ್ಲಿ ಇಂಥ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳೋದು ಅತ್ಯಗತ್ಯ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.